ಐತಿಹಾಸಿಕ ನಗರಿ, ಸಾಂಸ್ಕೃತಿಕ ನಗರಿ ಅಂತ ಕರೆಸ್ಕೊಳ್ತಿದ್ದಂಥ ಮೈಸೂರು ಇತ್ತೀಚಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಆಗ್ತಿರುವಂಥ ಸಿಟಿ ಅನ್ನೋ ಹೆಸರಿಗೆ ಪಾತ್ರವಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಮೈಸೂರಿನ MS ಗುರುಪಾದಸ್ವಾಮಿ ರಸ್ತೆ ಮತ್ತು ಅದರ ಅಕ್ಕಪಕ್ಕದಲ್ಲೇ ಇರುವಂತಹ ನಂಜನಗೂಡು ಊಟಿ ರಸ್ತೆ ಏನಿದೆ, ಈ ಊಟಿ ರಸ್ತೆಯ ಮುಖ್ಯ ಭಾಗ ಅಂತ ಕರೆಯಲಾಗುತ್ತೆ ಈ ಒಂದು ರಸ್ತೆಯನ್ನು. ನಂಜನಗೂಡು ಊಟಿ ಮುಖ್ಯ ಭಾಗ ರಸ್ತೆ ಅಂತ. ಈ ಒಂದು ರಸ್ತೆಯಲ್ಲಿ ಫ್ಲೈಓವರ್ ನಿರ್ಮಾಣವಾಗ್ತಾ ಇರತಕ್ಕಂಥದ್ದು ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಮೈಸೂರಿನ ಹಿನಕಲ್ನಲ್ಲಿ ಒಂದು ವಿಶೇಷವಾಗಿ ಫ್ಲೈಓವರ್ನ ನಿರ್ಮಾಣ ಮಾಡಲಾಗಿತ್ತು. ಆ ಒಂದು ಫ್ಲೈಓವರ್ ಕೂಡ ವಿಶೇಷವಾಗಿ ವಾಹನಗಳ ಸಂಚಾರಕ್ಕೆ ಸುಗಮ ಸ್ಥಾನವನ್ನು ಮಾಡಿಕೊಂಡಿತ್ತು. ಅದೇ ನಿಟ್ಟಿನಲ್ಲಿ ಈ ವಿಶೇಷವಾದಂಥ ಫ್ಲೈಓವರ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಊಟಿ ರಸ್ತೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ APMC ಮತ್ತು ಗುರುಪಾದಸ್ವಾಮಿ ರಸ್ತೆಯ ಪ್ರಮುಖ ಜಾಗ ಏನಿದೆ, ಈ ಒಂದು ರಸ್ತೆಯಲ್ಲಿ ಅನೇಕ ಅವಘಡಗಳು ಸಂಭವಿಸ್ತಾನೆ ಇತ್ತು. ಈ ಒಂದು ರಸ್ತೆಯ ಅಪಘಾತಗಳನ್ನು ತಡೆ ಹಿಡಿಯಬೇಕು ಎಂಬ ನಿಟ್ಟಿನಲ್ಲೇ ಸರ್ಕಾರದ ವತಿಯಿಂದ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಈ ಒಂದು ಫ್ಲೈಓವರ್ನ ನಿರ್ಮಾಣಕ್ಕೆ ಮನಸ್ಸು ಮಾಡಿರ್ತಕ್ಕಂಥದ್ದು. ಮೈಸೂರಿನ ಅನೇಕ ಸ್ಥಳಗಳಲ್ಲಿ ಆಕ್ಸಿಡೆಂಟ್ಗಳು ಸಂಭವಿಸೋದು ಸಾಧಾರಣ ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ರಿಂಗ್ ರಸ್ತೆ ಏನು ಬರುತ್ತೆ, ಆ ರಸ್ತೆಗಳಲ್ಲಿ ಅನೇಕ ಯುವಕರು ಸ್ಪೀಡಾಗಿ ಅತಿ ವೇಗದಲ್ಲಿ ಶರವೇಗದಲ್ಲಿ ಗಾಡಿ ಓಡಿಸ್ತಾ ಆಕ್ಸಿಡೆಂಟ್ಗಳನ್ನ ಮಾಡ್ಕೊಳ್ಳುವಂಥ ಸಂದರ್ಭ ಹೆಚ್ಚಾಗಿರ್ತಿತ್ತು. ಆ ಒಂದು ಅಪಘಾತಗಳನ್ನು ತಡೆ ಹಿಡಿಯುವ ನಿಟ್ಟಿನಲ್ಲೇ ಪ್ರಮುಖವಾಗಿ APMC ಮತ್ತು ಈ ಒಂದು ಗುರುಪಾದಸ್ವಾಮಿ ಊಟಿ ರಸ್ತೆ ಏನಿದೆ, ಈ ಒಂದು ಊಟಿ ರಸ್ತೆ ನಂಜನಗೂಡು ರಸ್ತೆಯ ಮುಖ್ಯ ರಸ್ತೆಯನ್ನು ಫ್ಲೈಓವರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಫ್ಲೈಓವರ್ ಮಾಡೋದ್ರಿಂದ ಅಪಘಾತಗಳು ಸಂಭವಿಸುತ್ತೆ, ವಾಹನ ತಡೆ ಅಂದರೆ ದಟ್ಟಣೆ ಉಂಟಾಗುತ್ತೆ, ಟ್ರಾಫಿಕ್ ಜಾಮ್ನಂತಹ ಸಮಸ್ಯೆಗಳು ಉಂಟಾಗುವಂಥ ಅನೇಕ ಕೆಲಸಗಳು ತಡೆ ಹಿಡಿಬೋದಾಗಿದೆ. ಅಂದರೆ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಈ ಒಂದು ಸಮಸ್ಯೆಗಳನ್ನು ತಡೆಯುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಬೋದಾಗಿದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ, ಈ ಒಂದು ಪ್ರಾಧಿಕಾರದ ವತಿಯಿಂದ ಸುಮಾರು 10 ಕೋಟಿ ವೆಚ್ಚದಲ್ಲಿ ಈ ಒಂದು ಫ್ಲೈಓವರನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರತಕ್ಕಂಥದ್ದು. ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಹೆಚ್ಚಿನ ಸಪೋರ್ಟನ್ನು ಮಾಡ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಈ ಪ್ರಾಧಿಕಾರದಿಂದ 10 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಈ ಒಂದು ಕಾಮಗಾರಿಗೆ. ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ. ಸುಮಾರು 18 ತಿಂಗಳು ಅಂದರೆ 1.5 ವರ್ಷಗಳ ಕಾಲಾವಧಿಯನ್ನು ಈ ಒಂದು ಫ್ಲೈಓವರ್ಗಾಗಿ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ 2 ತಿಂಗಳು ಕಳೆದಿದೆ. ಅಂದರೆ 18 ತಿಂಗಳ ಅವಧಿ ಏನಿದೆ, ಈ 18 ತಿಂಗಳ ಅವಧಿಯಲ್ಲಿ 2 ತಿಂಗಳು ಕಳೆದಿದ್ದು 16 ತಿಂಗಳ ಅವಧಿಯಲ್ಲಿ ಈ ಒಂದು ಫ್ಲೈಓವರ್ ನಿರ್ಮಾಣವಾಗುತ್ತೆ. ವಿಶೇಷವಾಗಿ ಅಪಘಾತಗಳನ್ನು ತಡೆಯೋದಕ್ಕೆ ಮಾಡ್ತಾ ಇರುವಂಥ ಫ್ಲೈಓವರ್ ಅಂತಲೇ ಇದನ್ನು ಹೇಳ್ಬೋದಾಗಿದೆ. ಒಟ್ಟಾರೆ ಹೇಳೋದಾದರೆ ಮೈಸೂರಿನ ಅನೇಕ ಸ್ಥಳಗಳು ಈಗಾಗಲೇ ಡೆವಲಪ್ಮೆಂಟ್ನ ಕಡೆ ಮುಂದುವರಿತಾ ಇದ್ದು ಮುಂದುವರಿದ ಭಾಗವಾದಂಥ ಅಂದರೆ ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವಂಥ ಮೈಸೂರನ್ನು ಮತ್ತಷ್ಟು ರಂಗುಗೊಳಿಸಲು, ಮತ್ತಷ್ಟು ವಿಶೇಷವಾಗಿ ಅಂದಗೊಳಿಸಲು, ಟ್ರಾಫಿಕ್ನ ದಟ್ಟಣೆಯನ್ನು ತಡೆಯಲು ಮತ್ತು ಅಪಘಾತಗಳ ಸಂಭವವನ್ನು ನಿಯಂತ್ರಣಗೊಳಿಸಲಿಕ್ಕಾಗಿಯೇ ಈ ಒಂದು ಫ್ಲೈಓವರ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೇನು 16 ತಿಂಗಳ ನಂತರ ಈ ಫ್ಲೈಓವರ್ ಉದ್ಘಾಟನೆ ಆಗಲಿದೆ. ರಾಜ್ಯ ಸರ್ಕಾರದ ಮಹಾನ್ ವ್ಯಕ್ತಿಗಳಿಂದ ಈ ಒಂದು ವಿಶೇಷವಾದಂಥ ಫ್ಲೈಓವರ್ ಉದ್ಘಾಟನೆ ಆಗಲಿದೆ. ಅವತ್ತಿನ ದಿನ ಏನೇನೆಲ್ಲ ವಿಶೇಷತೆ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಒಂದು ಫ್ಲೈಓವರ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಜನ, ಅಂದರೆ ಈ ಒಂದು ಫ್ಲೈಓವರ್ ನಿರ್ಮಾಣವಾದ ನಂತರ ಯಾವ ರೀತಿ ಇಲ್ಲಿ ವಾಹನಗಳ ದಟ್ಟಣೆ ಇರುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್, ನನ್ನೂರು, ಮೈಸೂರು. ಇಲ್ಲೇನು ನಡೀತೈತೆ ಅಂತ ಅಲ್ಲ, ಇಲ್ಲಿ ಬೆಟ್ಟದ ಕಡೆ ಕ್ಯಾಮ್ರಾನ